ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಲೈನಲ್ಲೇ ಮುಗಿಸ್ಬೋದಂಥ ಕುಚ್ಚು ಡಿಸೈನ್, ಹಾಗೆ ಸಿಂಗಲ್ ಕಲರಲ್ಲಿ ಮುಗಿಸ್ಬೋದು. ನಾನು ತೊಗೊಂಡಿರೋ ಸ್ಯಾರಿ ಕೂಡ ಸಿಂಗಲ್ ಕಲರಲ್ಲೇ ಇದೆ, ಸೊ ನಾನು ಸೆಲ್ಫ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ. ರೆಡಿ ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 2 ಚೈನ್ನ ಹಾಕೋಬೇಕು, ಒಂದು ಡಬಲ್ ಕ್ರೋಶೆ ನಾಟ್ ಪಕ್ಕ ಹಾಕೋಬೇಕು, ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಹಾಕೋಬೇಕು. ಈ ರೀತಿ ಸ್ಮಾಲ್ ಬೀಡ್ನ ತೊಗೊಂಡಿದ್ದೀನಿ. ಇದನ್ನು ಥ್ರೆಡ್ ಒಳಗೆ ಹಾಕಿ ಅದರ ಪಕ್ಕದಲ್ಲಿ 3 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಬೀಡ್ ಮುಂಚೆ 3 ಡಬಲ್ ಕ್ರೋಶೇಸ್ ಅಂದರೆ 2 ಚೈನ್ ಕೂಡ 1 ಡಬಲ್ ಕ್ರೋಶೆಯಾಗಿ ಕೌಂಟ್ ಆಗುತ್ತೆ. ಬೀಡ್ ಆದಮೇಲೆ 3 ಡಬಲ್ ಕ್ರೋಶೇಸ್. ಈಗ ಈ ಥರ ನಾನು ದೊಡ್ಡ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಈ ಥರ ಸೈಜಲ್ಲಿ ಯಾವ ಥರ ಡಿಸೈನ್ ಬೇಕಾದ್ರೂ ತೊಗೋಬೋದು ರೌಂಡ್ ಬೀಡ್. ಇದನ್ನು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್, ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ 5 ಚೈನ್ನ ಹಾಕೋಬೇಕು. 5 ಚೈನ್ನ ಹಾಕಿ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಪ್ರೀವಿಯಸ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಹಾಕ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡಿ 2 ಚೈನ್ನ ಹಾಕೋಬೇಕು. ಆಮೇಲೆ ಆ 5 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆನ ಆ ಗ್ಯಾಪಲ್ಲಿ ಹಾಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಸೇಮ್ ಗ್ಯಾಪಲ್ಲಿ ಹಾಕೋಬೇಕು. ಅಂದರೆ ಇದು ಒಂದು ಪೆಟಲ್ ಆಗಿ ಫಾರ್ಮ್ ಆಗುತ್ತೆ. ಈ ಪೆಟಲ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಡಬಲ್ ಕ್ರೋಶೆ ಸೇಮ್ ಗ್ಯಾಪಲ್ಲಿ ಮಾಡ್ಕೋಬೇಕು. ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಇನ್ನೊಂದು ಸಲ ರಿಪೀಟ್ ಮಾಡ್ಕೋಬೇಕು ಸೇಮ್ ಗ್ಯಾಪಲ್ಲಿ. ತ್ರೀ ಪೆಟಲ್ಸ್ ಆಗಿದೆ. ಈಗ ಈ ಪೆಟಲ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಡಬಲ್ ಕ್ರೋಶೆ ಇದ್ರ ಪಕ್ಕದಲ್ಲಿ ಹಾಕೋಬೇಕು. ಹಾಕ್ಕೊಂಡು ಇದಾದಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಹಾಕ್ಕೊಂಡು ಒಂದು ಸ್ಮಾಲ್ ಬೀಡ್ ಥ್ರೆಡ್ ಒಳಗೆ ಹಾಕಿ ಮತ್ತು 3 ಡಬಲ್ ಕ್ರೋಶೆ ಹಾಕೋಬೇಕು. ಇದಾದಮೇಲೆ 3 ಚೈನ್ನ ಹಾಕೋಬೇಕು ಮತ್ತು ಒಂದು ಡಬಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಈ ಗ್ಯಾಪಲ್ಲಿ ಟ್ಯಾಸಲ್ಸ್ ಬರುತ್ತೆ. ಮತ್ತು 2 ಡಬಲ್ ಕ್ರೋಶೆ ನೆಕ್ಸ್ಟು. ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ಮತ್ತು 3 ಡಬಲ್ ಕ್ರೋಶೆ. ಈಗ ಒಂದು ಬಿಗ್ ಬೀಡ್ ತಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು
ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿ ಒಂದು ಡಬಲ್ ಕ್ರೋಶೆ. ಆಮೇಲೆ 5 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಪ್ರೀವಿಯಸ್ ಡಬಲ್ ಕ್ರೋಶೆ ಹಾಕದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಸ್ಯಾರಿನ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ 5 ಚೈನ್ ಗ್ಯಾಪಲ್ಲಿ, ಮತ್ತು 2 ಚೈನ್ ಸೇಮ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈ ಪೆಟಲ್ನ ಫಿಕ್ಸ್ ಮಾಡ್ಕೊ, ಮತ್ತು 3 ಡಬಲ್ ಕ್ರೋಶೆ ಸೇಮ್ ಗ್ಯಾಪಲ್ಲಿ, ಟೂ ಚೈನ್ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಇನ್ನೊಂದು ಸಲ ರಿಪೀಟ್ ಮಾಡ್ಕೋಬೇಕು. ಇದು ಒಂದು ರೀತಿ ಪೆಟಲ್ ಥರ ಕಾಣುತ್ತೆ. ಇದೇ ಥರ ಕಂಪ್ಲೀಟ್ ಸ್ಯಾರಿ ಮುಗಿಸಿದ್ರೆ ನಿಮಗೆ ಈ ಕುಚ್ಚು ರೆಡಿ ಆಗುತ್ತೆ. ಕಂಪ್ಲೀಟಾಗಿ ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಈ ಕುಚ್ಚನ್ನ ತುಂಬ ಬೇಗ ಮುಗಿಸ್ಬೋದು. ಒಂದು 4 ಅವರ್ಸಲ್ಲಿ ಕಂಪ್ಲೀಟ್ ಸ್ಯಾರಿ ಮುಗ್ದೋಗುತ್ತೆ. ನಾನು ಟ್ಯಾಸಲ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಗೋಲ್ಡ್ ಕೂಡ ಬಂದಿರೋದ್ರಿಂದ ಟ್ಯಾಸಲ್ಸ್ನ ಗೋಲ್ಡಲ್ಲಿ ಹಾಕಿದ್ದೀನಿ. ಇದು ಮುಗ್ದಿದೆ. ಥ್ಯಾಂಕ್ ಯು.